ಇಂಗ್ಲಿಷ್ ವ್ಯಾಕರಣದಲ್ಲಿ ಅಲ್ಪವಿರಾಮ ಕಾಮಾ ಬಳಸುವ ನಿಯಮಗಳು. ಅಲ್ಪವಿರಾಮ ಅಂದರೆ ಕಾಮಾ. ಒಂದು ಪಟ್ಟಿ ಮಾಡುವಾಗ ಒಂದಕ್ಕಿಂತ ಹೆಚ್ಚು ವಸ್ತುಗಳು, ವ್ಯಕ್ತಿಗಳು ಅಥವಾ ವಿಷಯಗಳನ್ನು ಸಾಲಾಗಿ ಹೇಳುವಾಗ ಕಾಮಾ ಬಳಸಬೇಕು. ಒಂದಕ್ಕಿಂತ ಹೆಚ್ಚು ವಸ್ತುಗಳು, ವ್ಯಕ್ತಿಗಳು ಅಥವಾ ವಿಷಯಗಳನ್ನು ಸಾಲಾಗಿ ಹೇಳುವಾಗ ಕಾಮಾ ಬಳಸಬೇಕು. ಉದಾಹರಣೆಗೆ, ನಾನು ಮಾರುಕಟ್ಟೆಯಿಂದ ಸೇಬು, ಕಿತ್ತಾಳೆ ಮತ್ತು ಬಾಳೆಹಣ್ಣು ತಂದೆನು. ಐ ಬಾಟ್ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಬನಾನಾಸ್ ಫ್ರಮ್ ದ ಮಾರ್ಕೆಟ್. ನಾನು ಮಾರುಕಟ್ಟೆಯಿಂದ ಸೇಬು, ಕಿತ್ತಾಳೆ ಮತ್ತು ಬಾಳೆಹಣ್ಣು ತಂದೆನು. ಐ ಬಾಟ್ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಬನಾನಾಸ್ ಫ್ರಮ್ ದ ಮಾರ್ಕೆಟ್. ಎರಡನೇದ್ದು, ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸುವಾಗ. ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸುವಾಗ. ಎರಡು ಸ್ವತಂತ್ರ ವಾಕ್ಯಗಳನ್ನು ಬಟ್, ಆ್ಯಂಡ್, ಸೊ, ಆರ್, ಯಟ್ ಮುಂತಾದ ಪದಗಳಿಂದ ಜೋಡಿಸುವಾಗ ಕಾಮಾ ಬಳಸಬೇಕು. ಎರಡು ಸ್ವತಂತ್ರ ವಾಕ್ಯಗಳನ್ನು ಬಟ್, ಆ್ಯಂಡ್, ಸೊ, ಆರ್, ಯಟ್ ಮುಂತಾದ ಪದಗಳಿಂದ ಜೋಡಿಸುವಾಗ ಕಾಮಾ ಬಳಸಬೇಕು. ಅವನು ಕಷ್ಟಪಟ್ಟು ಓದಿದನು, ಆದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ. ಹಿ ಸ್ಟಡಿಡ್ ಹಾರ್ಡ್ ಬಟ್ ಹಿ ಡಿಡ್ ನಾಟ್ ಪಾಸ್ ದ ಎಕ್ಸಾಮ್. ಅವನು ಕಷ್ಟಪಟ್ಟು ಓದಿದನು, ಆದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ. ಹಿ ಸ್ಟಡಿಡ್ ಹಾರ್ಡ್ ಬಟ್ ಹಿ ಡಿಡ್ ನಾಟ್ ಪಾಸ್ ದ ಎಕ್ಸಾಮ್. ಮೂರನೇದ್ದು, ಮಾತಿನ ಆರಂಭದ ಪದಗಳ ನಂತರ. ಮಾತಿನ ಆರಂಭದ ಪದಗಳ ನಂತರ ವಾಕ್ಯದ ಆರಂಭದಲ್ಲಿ ಎಸ್, ನೋ, ವೆಲ್, ಹವೆವರ್ ಬಂದಾಗ ಅದರ ನಂತರ ಕಾಮಾ ಬಳಸಬೇಕು. ವಾಕ್ಯದ ಆರಂಭದಲ್ಲಿ ಎಸ್, ನೋ, ವೆಲ್, ಹವೆವರ್ ಬಂದಾಗ ಅದರ ನಂತರ ಕಾಮಾ ಬಳಸಬೇಕು. ಹೌದು, ನಾನು ನಾಳೆ ಬರುತ್ತೇನೆ. ಎಸ್, ಐಲ್ ಕಮ್ ಟುಮಾರೋ. ಹೌದು, ನಾನು ನಾಳೆ ಬರುತ್ತೇನೆ. ಎಸ್, ಐಲ್ ಕಮ್ ಟುಮಾರೋ. ನೆಕ್ಸ್ಟ್ ಮೀನಿಂಗ್, ಒಬ್ಬರನ್ನು ಹೆಸರಿಸಿ ಕರೆಯುವಾಗ. ಒಬ್ಬರನ್ನು ಹೆಸರಿಸಿ ಕರೆಯುವಾಗ. ನಾವು ನೇರವಾಗಿ ಯಾರನ್ನಾದರೂ ಸಂಬೋಧಿಸಿ ಮಾತನಾಡುವಾಗ ಅವರ ಹೆಸರಿನ ನಂತರ ಕಾಮಾ ಬಳಸಬೇಕು. ನಾವು ನೇರವಾಗಿ ಯಾರನ್ನಾದರೂ ಸಂಬೋಧಿಸಿ ಮಾತನಾಡುವಾಗ ಅವರ ಹೆಸರಿನ ನಂತರ ಕಾಮಾ ಬಳಸಬೇಕು. ರಾಜು, ಇಲ್ಲಿ ಬಾ. ರಾಜು, ಕಮ್ ಹಿಯರ್. ರಾಜು, ಇಲ್ಲಿ ಬಾ. ರಾಜು, ಕಮ್ ಹಿಯರ್. ದಿನಾಂಕ ಮತ್ತು ವರ್ಷವನ್ನು ಬೇರ್ಪಡಿಸಲು ಕಾಮಾ ಬಳಸಬೇಕು. ದಿನಾಂಕ ಮತ್ತು ವರ್ಷವನ್ನು ಬೇರ್ಪಡಿಸಲು ಕಾಮಾ ಬಳಸಬೇಕು. ದಿನಾಂಕ ಬರೆಯುವಾಗ ದಿನ ಮತ್ತು ವರ್ಷದ ನಡುವೆ ಕಾಮಾ ಬಳಸಲಾಗುತ್ತದೆ. ದಿನಾಂಕ ಬರೆಯುವಾಗ ದಿನ ಮತ್ತು ವರ್ಷದ ನಡುವೆ ಕಾಮಾ ಬಳಸಲಾಗುತ್ತದೆ. ಉದಾಹರಣೆಗೆ, ಮೇ 22, 2026. ಮೇ 22, 2026. ಯಾರಿಗಾದರೂ ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕಿದ್ರೆ 3 ತಿಂಗಳ ಕೋರ್ಸು, ದಿನ ಒಂದು ವಿಡಿಯೋ ಕಳಿಸ್ತೇನೆ. ಬೆಳಿಗ್ಗೆ ಡೇ 1, ಡೇ 2, ಡೇ 3 ಅಂದರೆ ಲೆಸನ್ 1, ಲೆಸನ್ 2, ಲೆಸನ್ 3 ಈ ಥರ ಕಳಿಸ್ತೇನೆ. ಕಂಪ್ಲೀಟ್ ಕೋರ್ಸ್ ಅದು 3 ತಿಂಗಳದ್ದು. ಅದನ್ನು ನೀವು ನನ್ನ 15 ನಿಮಿಷದ ವಿಡಿಯೋ, 45 ನಿಮಿಷದ ಪ್ರಾಕ್ಟೀಸ್, ಅಂದರೆ ನಾನು 15 ನಿಮಿಷದ ವಿಡಿಯೋ ಕೊಟ್ಟರೆ ಅದನ್ನು ನೀವು 4-5 ಸಲ ಅದನ್ನು ಕೇಳಿ ನನ್ನ ಜೊತೆ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಮಾಡಿದರೆ 3 ತಿಂಗಳು ಕಂಟಿನ್ಯೂಸ್ ನಾನು ವಿಡಿಯೋ ಕಳಿಸ್ತೇನೆ. ಆ 3 ತಿಂಗಳ ಕೋರ್ಸ್ ನೀವು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಧೈರ್ಯ ಸಾಕಾಗುವುದಿಲ್ಲ. ನಿಮಗೆ ಗೊತ್ತಿದೆ ಎಲ್ಲವೂ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನನಗೆ ಬರುವ ಸ್ಟೂಡೆಂಟ್ಸ್ಗಳು ಗ್ರ್ಯಾಜುಯೇಟ್ಸ್, LLB, MCom, MBA, ಇಂಜಿನಿಯರಿಂಗ್ ಪದವಿಗಳು ಮಾಡಿದವರು. ಅವರಿಗೆ ಇಂಗ್ಲೀಷ್ ಬರುವುದಿಲ್ವಾ? ಮತ್ತು ಬರೆದಿದ್ದರೆ ಅವರು ಪಾಸ್ ಹೇಗೆ ಆದರು? ಇಂಗ್ಲೀಷ್ ಅವರಿಗೆ ಗೊತ್ತಿದೆ, ಇಂಗ್ಲೀಷ್ ಬರ್ತದೆ, ಮಾತನಾಡುವ ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ಅವರು ಏನು ಯೋಚಿಸ್ತಾರೋ, ಯಾವ ವಾಕ್ಯವನ್ನು ಯೋಚಿಸ್ತಾರೋ ಇಂಗ್ಲೀಷಲ್ಲಿ ಅದು ಸರಿಯೋ ತಪ್ಪೋ
ಅನ್ನುವ ಅಂಜಿಕೆ ಅವರಿಗಿದೆ. ಆ ಅಂಜಿಕೆಯನ್ನು ನಾನು ದೂರ ಮಾಡ್ತೇನೆ. ನನ್ನ ಈ ಕೋರ್ಸಿಗೆ ಸೇರಿ ಇದರ ಫೀಸ್ ಬರೇ 599, 599 ರುಪೀಸ್ ಓನ್ಲಿ. ನನ್ನ ನಂಬರಿಗೆ UPI ಮೂಲಕ ನೀವು ಫೋನ್ಪೇ, ಗೂಗಲ್ ಪೇ ಮೂಲಕ 599 ಕಳಿಸಿ. ಅವತ್ತಿನಿಂದಲೇ, ಆ ಸಮಯದಿಂದಲೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಹೀಗೆ 3 ತಿಂಗಳು ಮಾಡಿ ಖಂಡಿತವಾಗಿ ನೀವು ಇಂಗ್ಲೀಷ್ ಮಾತಾಡ್ತೀರಿ. ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ಎಲ್ಲ ವಿಡಿಯೋ ಕಳಿಸ್ತೇನೆ, ಯಾವಾಗ ಬೇಕಾದರೂ ನೋಡ್ಬೋದು. ನೆಕ್ಸ್ಟ್ ಮೀನಿಂಗ್, ಸ್ಥಳ ಮತ್ತು ದೇಶವನ್ನು ಬೇರ್ಪಡಿಸಲು. ಸ್ಥಳ ಮತ್ತು ದೇಶವನ್ನು ಬೇರ್ಪಡಿಸಲು. ನಗರ ಮತ್ತು ರಾಜ್ಯ ಅಥವಾ ದೇಶದ ಹೆಸರನ್ನು ಒಟ್ಟಿಗೆ ಬರೆಯುವಾಗ ಕಾಮ ಬಳಸಬೇಕು. ನಗರ ಮತ್ತು ರಾಜ್ಯ ಅಥವಾ ದೇಶದ ಹೆಸರನ್ನು ಒಟ್ಟಿಗೆ ಬರೆಯುವಾಗ ಕಾಮ ಬಳಸಬೇಕು. ಉದಾಹರಣೆಗೆ ಬೆಂಗಳೂರು, ಕರ್ನಾಟಕ, ಬ್ಯಾಂಗ್ಳೂರು, ಕರ್ನಾಟಕ. ನನ್ನ ವಿಡಿಯೋ ನಾನು ಕಲಿಸುವ ಮೆಥಡ್ ನಿಮಗೆ ಇಷ್ಟ ಆದರೆ ನನ್ನನ್ನು ಫಾಲೋ ಮಾಡಿ, ಶೇರ್ ಮಾಡಿ.